ಭಿಕ್ಷಾಂದೇಹಿ ಅಂತ ಮನೆ ಭಿಕ್ಷಾಂದೇಹಿ ಅಂತ ನಾಡಾಗಿಲ್ಲರ ಸಿಕ್ಕೊಂಡ್ರೆ ಮನಿಕ ನಾಡಾಗಿಲ್ಲರ ಸಿಕ್ಕ ಯಾರಿಗೂ ₹1 ಕೊಟ್ಟು ಗೊತ್ತಿಲ್ಲ, ಒಂದಾಗ ಅನ್ನ ನೀಡಿ ಗೊತ್ತಿಲ್ಲ, ಅಟ್ಟು ಸಿಕ್ಕೊಂಡು ಹೊಳತು ನಿಮಗ ಭಿಕ್ಷಾಂದೇಹಿ ಅಂತ ಹೋದ. ಇವತ್ತು ನಮ್ಮ ಮನೆಗೆ ಏನ್ ಮಾಡಿಲ್ಲ, ನಾಳೆ ಬಾ ಅಂದ್ಲು. ಅದು ಕೊಡದವ ಏಮ ಬೆಡದಪ್ಪ, ನಾಳೆ ಬಾ ಹೂ ಅಂದ. ಅವನು ಬಿಡ್ಲಾರ ಮನುಷ್ಯ ಇದ್ದ. ಮತ್ತೆ ನಾಳೆ ಬಾ ಭಿಕ್ಷಾಂದೇಹಿ. ಇವತ್ತು ನನ್ನ ಮನೆಗೆ ಏನ್ ಮಾಡಿಲ್ಲ, ನಾಳೆ ಬಾ ಆಯ್ತು ಅನ್ನವ. ಅಟ್ಟನ ಇಸ್ಕೊಂಡು ಹೋಗವ, ಇಸ್ಕೊಂಡು ಹಂಗ ಹೋಗ ಸಾಧ್ಯ ಇಲ್ಲ. ಮತ್ತೆ ಹೋದ. ಹಿಂಗ 8 ದಿನ ಹೋದ್ನಂತ ಮಾಡಿದ್ರು 6 ತಿಂಗಳು 2 ದಿನ ಯಾವ ಹಾ ಕಟ್ರ ಇರ್ಬೇಕು. 6 ತಿಂಗಳು ಏನು ಕೊಡ್ಲಿಲ್ಲ. ಮತ್ತೆ ನಾಳೆ ಬಾ ಅಂದು ಹೋದ. ಭಿಕ್ಷಾಂದೇಹಿ ಅಂದ. ಇವತ್ತು ನನ್ನ ಮನೆಗೆ ಏನು ಮಾಡಿಲ್ಲ, ನಾಳೆ ಬಾ. ಅವ ಅಂದ, ನೀ ಯಾವಾಗ ಕೊಡ್ತೀವಿ ಅವತ್ತ ಮನೆ ಬಿಟ್ಟು ಬರ್ಬೇಕಿನ ಹೋಗಿ ಬಡಸಾಲೆ ಕೊಡ್ತ ಅದೇಂತಾದ್ರ ಗೊತ್ತ ಗಟ್ಟುಳು ಗಡಿ ಯಾವಾಗ ಕೊಡ್ತೀವಿ ಅವತ್ತ ಹೋಗೋಣ. ಇದು ಬೆಳಗ್ಗೆ ಬೆಳಕರಿದ್ರಾಗ ಬಂದಿತ್ತು. ಮನ್ಯಾಗ ಒಲಿ ಹೊತ್ತಿರ್ಲಿಲ್ಲ, ಅಡಿಗೆ ಮಾಡಿರ್ಲಿಲ್ಲ, ಹಂಗ ಕುಂತಿದ್ದು. ಎದ್ರ ಸಂಬಂಧ ಮಾಡಿದ್ರೆ ನಾವು ಕೊಡ್ಬೇಕಂತ ಹೇಳಿ ಗಂಡು ಅವಕಾಶ ತಾನು ಅವಕಾಶ ಯಾಕ ಅಡಿಗೆ ಮಾಡಿದ್ರೆ ಕೊಡ್ಬೇಕಂತ ಹೇಳಿ ಗಂಡನ ಹೊಲ ಕಳಿಸಿದ್ರು. ಹೊಲಕ್ಕೆ ಹೋಗಿ ದೊಡ್ಕೊಂಬ, ಸಾಯಂಕಾಲ ಇದು ಹೋಗತ್ತೆ, ಮಧ್ಯಾಹ್ನ ಸಾಯಂಕಾಲ ಮಾಡಿರ್ತೀನಿ, ಬಂದು ಉಣ್ಣಾಕತ್ತೀನಿ. ಇದು ಹೋಗು ಮನುಷ್ಯ ಅಲ್ಲೇ ಕುಂತೈತಿ ಮನ್ಯಾಗ. ಬೆಳಗ್ಗೆ 6ಕ್ಕೆ ಬಂದಾರ, ಮಧ್ಯಾಹ್ನ ಇಲ್ಲ, ಬೆಳಗ್ಗೆ ಇಲ್ಲ, ರಾತ್ರಿ ಇಲ್ಲ, ಹಂಗೆ ಕುಂತಾರ. ಇದು ಹೊಲದಿಂದ ಗನಿವಾಗ ಬಂದು ಇದೈತಿ ಎಲ್ಲಿ ಕೊಡ್ಲಿ, ಏನು ಮಾಡಂಗಿಲ್ಲ, ಸುಮ್ಮಕ್ಕೋ ಕಟ್ಟರೆ ಚಿಕ್ಕುನರ ಬಗ್ಗೆ ಅವರು ಮಕ್ಕೊಂದ್ರೆ 2 ಅಲ್ರಿ ದೊಡ್ಡದು ಬಂದು ಮನುಷ್ಯ ಹೊಟ್ಟೆ ಹಸಿದ್ರೇನು ದೊಡ್ಡದ ಮಸ್ತ್ ಕಾಯಕ ಮಾಡಿದ. ರಾತ್ರಿ 12 ಗಂಟೆಗೆ ಎಚ್ಚರ ಆಯ್ತು. ಏನ್ ಮಾಡ್ಲಿ ಈಗ, ಏನಾರ ಮಾಡ ಹೊಟ್ಟೆ ಶಿವ ಇಟ್ಟು ಹೇಳಿ ಅರೀ ಇಲ್ಲೇ ಕೆಡ್ತೀನಿ ಭೇಟಿಯಾಗಿ ಬರ್ತೀನಿ ಅಂತ ಹೇಳಿ ಮುಂಚೆ ಬಾಟ್ಲಿ ಹೋಗಿ ಹಿಂದಲ ಬಾಕಳದ ಬಂದು ಅಡಿಗೆ ಮನೆಗೆ ನೀವು ಗೊತ್ತಾಗಬಾರ್ದಂತ ಮಕ್ಕೊಂಡಿತ್ತಲ್ಲ. ಇವ ಎಲ್ಲ ಕೇಳಿಸ್ಕೊಳಕತ್ತಿದ್ವಿ, ಅಲ್ಲೇ ಮಕ್ಕೊಂಡಲ್ಲೇ ಹತ್ರ ಇತ್ತು. ಎತ್ತೆಲ್ಲ ಹೋಗಿ ಸುಖಾಸ ಮಾಸ್ ಅಡಿಗೆ ಮಾಡಿದ್ಲು. ಸಪ್ಪ ಅನ್ಲಿಲ್ಲ, ವಾಸನೆ ಬರ್ಲಿಲ್ಲ, ದಮ್ ಅನ್ಲಿಲ್ಲ, ಜಮ್ ಅನ್ಲಿಲ್ಲ. ಮಸ್ತ್ ತಯಾರು ಅಡಿಗೆ ಮಾಡಿಟ್ಟು ಬಂದು ಸಪ್ಪಳ ರೆಡಿ ಆಗೋದು. ಶಾವ್ಗಿ ನೀರು ಕುದಿಸೋದೈತಿ, ಮ್ಯಾಗೆಲ್ಲ ಶಾವ್ಗಿ ನೀರು ಕುದಿಸೋದೈತಿ, ನೀರಾಗ ಬಿಡೋದೈತಿ. ಮಚ್ಚೆಟ್ಟು ಬಂದ್ರ ಬಾಸ್ ಮುಗಿತ ಶಾವ್ಗಿ ಮಾಡಿಟ್ಟು ಒಂದು ಬಗಾಣೆ ಹಾಲು ಕಾಸಿಟ್ಟು 2 ತುರ್ದ ಮೇಲೆ ಮಚ್ಚ ಸಗಾಸ ಬಂದು ಹೇಳಿದ್ಲು, ಇನ್ನೊಂದು ತಾಸು ಮಕ್ಕೋರಿ, ಅವನು ನಿದ್ದೆ ಮಾಡ್ತಾನ, ಅವ ಮಕ್ಕೊಂಡ ಮೇಲೆ ಇಬ್ರು ಹೋಗ್ತೀವಿ ಅಂದ್ರು. ಇವೆರಡು ಮಕ್ಕೊಂಡವ ಗೊರಕೆ ಹೊಡ್ಯಾಕತ್ತಾವ. ಇದಕ್ಕೆ ಎತ್ತರ ಆಯ್ತು ಗೊರಕೆ ಹೊಡ್ತಕ್ಕ. ಖಾತ್ರಿ ಆಗಿತ್ತು ಅಡಿಗೆ ಮನ್ಯಾಗ ಏನ ರೆಡಿ ಆಗ್ಯದ. ಸಕಾಸ ಹೋದ, ಬೋಗಾಣಿ ತಳೆದ, ಹಾಲ ಡಬ್ಬ ಹಾಕಿದ, ಬೋಗಾಣಿ ಶಾವಿಗೆ ಕಳಿಸಿದ, ಕಬ್ಬನ ಒಂದು ಬೋಗಾಣಿ ಕಪ್ಪರಿಸಿದ. ಬೆಳಗ್ಗೆದ ಕುಂತೆ ತದಾಸಾಮಿ, ಬೆಳಗ್ಗೆದ ಕುಂತೆ ತದಾಸ. ಕಾಲೆ ಮಾಡಿ ಕಾಲೆ ಬೋಗಾಣಿ ಇಟ್ಟು ಬರ್ಲಿಲ್ಲ, ಅಲ್ಲಿ ಹಿತ್ತಲದೊಳಗೆ ಆಕಳೆ ಇತ್ತು. ಶಾವಿಗೆ ಬೋಗಾನೆ ಆಕಳೆ ಶಬರಿ ತುಂಬಿದ, ಹಾಲಿನ ಬೋಗಾನೆ ಆಕಳ ಗೋಮೂತ್ರ ತುಂಬಿಟ್ಟು ಮುಚ್ಚಿಟ್ಟು ಪಟ್ಟಣಂಗ ಬಂದು ಕೊಂಡ. ಇವತ್ತು ಹ್ಯಾಂಗ ಮಾಡಿ ಹಬ್ಬಿಸ್ಬೇಕಲ್ಲ, ಜೋರು ಗೊರಕೆ ಬೆಳೆಯಕತ್ತ. ಗಂಡಿಗೆ ಎತ್ತರ ಎದ್ದು ಗಂಡಂದ ಲೈಟ್ ಹಾಕ್ಲೇನು, ಒಳಗೆ ಹೋದ್ರು. ಅವ ಅಂದ ಕಾಲಾಗ ಬೋಗಾಣಿ ಎಲ್ಲಿ ಕಾಣಲೇಗವ, ಅಡಿಗೆ ಮನ್ಯಾಗ ಲೈಟ್ ಹಾಕಿ
ಮಾಡ್ತೀನಿ ಅಂದ. ಸುಮ್ರು ಹೇಳ್ತಾನ, ನಾ ಎಲ್ಲ ಮುಗಿಸ್ತೀನಿ, ಸುಮ್ಮಾನಿ ಸುಮ್ಕೊಂಡ್ರಿ ಅಂತ. ಎರಡು ಬೋಗಾನಿ ಎದರ ಬದರ ಕುಂತು ಶಾವಿಗೆ ಬೋಗಾನಿ ಹಾಲು ಹಾಕಿದ್ಲು, ಮಸ್ತ್ ಕಲಿಸಿದ್ಲು. ಮಿಜ್ಜಾಗಿತ್ತು ಅಂತ ತಿಳ್ಕೊಂಡಿಲ್ಲ, ನೀರು ಕಾದಾಗಿದ್ದಾವ, ಫುಲ್ ಮಿಜ್ಜಾಗೈತೆ ಅಂತ ತಿಳ್ಕೊಂಡ. ವಿಶೇಷ ಆಗ್ಯಾವ ಕಲಿಸಿದ್ಲು ಅಂತ. ರಾತ್ರಿ ನೆಸಿಗೆ ಮೂಲಕ ಆಸೆ ಆಯ್ತಂತ. ಅರೀ ಅಂತ, ಯಾಕ ಅರೀ ಅಂತ, ಮತ್ತ ಯಾಕ ಅರೀ, ನಿಮ್ಮ ಮದುವೆಯಾಗ ನಿಮ್ಮ ಕೈ ತುಂಡಿನಿ, ಹಳ್ಳೆ ಉಂಡೇ ಇಲ್ಲ, ನಿಮ್ಮ ಕೈ ತಿನ್ಬೇಕು ಅನ್ಸಾಕತೈತಿ. ನಾನೇನೆ ಬಡ್ಕೋಬೇಕು ರಾತ್ರಿ ಬರುತ್ತೆ, ಕೈ ತುಣ್ಬೇಕು ಅನ್ಸಾಕತೈತಿ ನನಗಂದು. ಅವ ಅಂದ ಬ್ಯಾಡ, ಸುಮ್ಮುಂಡು ಮಕ್ಕಳು ನೀತಿ ಬರಕತ್ತೈತಿ ನನಗೆ. ಇಲ್ಲ ನನ್ನ ಕೈ ತುಣ್ಣಂಗಾಗೈತಿ. ಅವ ಇಲ್ಲ ಮೊದಲು ನೀನ ತಿರ್ಸ್ಬೇಕು ನೋಡಂತ. ಅವ ಹೂ ಅಂದ. ಶಾವಿಗೆ ಕಲಿಸಿದ್ರು, ಅಕ್ಕಿ ಒಂದ್ ತತ್ ಇವನ್ ತತ್ ಕೈಯಾಗಿಟ್ಕೊಂಡ್ರು. ಕೈಯಾಗಿಟ್ಕೊಂಡು ಆಕೆ ಅವನ್ ಬಾಯಾಗ ತೋರ್ತಿತ್ತು, ಆಕೆ ಅವನ್ ಬಾಯಾಗ ತೋರ್ತಿತ್ತು. ಇಬ್ರು ತಿನ್ನಾಕತ್ರು. ಇವ ಅಂದ, ಇದೇನ ಬೇರೆ ಹತ್ತಾಕತ್ತೈತಿ ನೋಡ ಅಂದ. ಇದೇನ್ ಬೇರೆ ಹತ್ತೈತಿ, ಸುಮ್ ತಿಂದ್ರ ಅಂದ ಆಕೆ. ಇಬ್ರು ಎರಡೆರಡು ಮೂರು ತುತ್ತು ಹೊಡೆದಿದ್ರು. ಯಾತ ಬಂದ ಭೂಪ ಒಳಗಿಂದ, ಯಾತ ಬಂದವ್ರ ಪಟ್ಟ ನಂಗೆ ಲೈಟ್ ಹಾಕಿದ. ಇವ್ ಎರಡು ಕಪ್ಪರಿಸಿ ಹೋಗಾನೆ ನೋಡ್ತಾವ, ಶಾವ್ ಹೋಗಿದ್ದಿ ಶಗನ ಬಂದಿಟ್ಟು ಹೋಗಾನೆ. ಅಂದ, ನೀವು ಪಾಟ ತಿಂದಿದ್ರೆ ಶಾವಿಗೆ ಆಗುಳಿತಿತ್ತು, ಕೊಡ್ಲಾರ ತಿನ್ನಾಕತ್ತೀರಿ, ಹಂಗಾಗಿ ಶಗನೆಗೈತೆ ಅಂದವ. ಹಾಡ್ದು ಹೋಗ್ಯಾನ. ನಾನದೇನು ಅಂತಂದ್ರ ಕೊಡದ್ರೊಳಗೆ ಆನಂದವೇ. ಬಸವಣ್ಣ ಆನಂದ ಪಟ್ಟ, ತಾನುಂಡ ಆನಂದ ಪಡ್ಲಿಲ್ಲ, ಇನ್ನೊಬ್ಬರಿಗೆ ಉಳಿಸಿ ಆನಂದ ಪಟ್ಟ. ತಾನ ಗಳಿಸಿ ಆನಂದ ಪಡ್ಲಿಲ್ಲ, ಇನ್ನೊಬ್ಬರಿಗೆ ಕೊಟ್ಟ ಆನಂದ ಪಟ್ಟ. ಅಂತಹ ಕಳ್ಳರ ಬಂದ್ರು ಸಹಿತ ಶರಣರು ಬಂದಾರ ಅನ್ನುವಂತ ಭಾವ ಬಸವಣ್ಣನ ಹತ್ರ ಇತ್ತು ಅಂದ್ರೆ, ಅಂತಹ ದೊಡ್ಡ ಆತ ಶರಣರಿ ಬಸವಣ್ಣ. ಅಂತಹ ದೊಡ್ಡ ಆ ಪುಣ್ಯಾತ್ಮನ ಬಗ್ಗೆ ಎಷ್ಟು ಹೇಳಿದರೂ ನಾನು ಕಡಿಮೆ ಅಂತ ಭಾವಿಸಿಕೊಡ್ತೇನೆ. ಬಹುಶಃ ದೇವರಿಗಿಂತ ಬಹುದೇವನಾಗಿ ಕೆಲಸವನ್ನ ಮಾಡಿ ಈ ಭೂಮಿಯಲ್ಲಿ ಜನ್ಮವನ್ನ ತಾಳಿ 12ನೇ ಶತಮಾನದಲ್ಲಿ ನಾವು ಸ್ವರ್ಗ ಅಲ್ಲಿ ಇಲ್ಲಿ ಇದೆ ಅಂತ ಹೇಳ್ತೇವೆ. ಅಲ್ಲಿರುವ ಸ್ವರ್ಗವನ್ನ ಕನ್ನಡ ನಾಡಿಗೆ ತರಗಿರಿಸಿ ತಂದಂತವರು ಅಪ್ಪ ಬಸವಣ್ಣನವರು ಅನ್ನುವಂಥದ್ದನ್ನು ನಾವೆಲ್ಲರ ಅಭಿಮಾನದಿಂದ ಒಪ್ಪಿಕೊಳ್ಬೇಕು. ಸ್ವರ್ಗನ ತೆರಗಿಳಿಸಿದ ಅಪ್ಪ ಬಸವಣ್ಣ ಅಷ್ಟರ ಮಟ್ಟಿಗೆ ಕಾಯಕದ ಬಗ್ಗೆ ತನ್ನ ಪವಾಡಗಳ ಮುಖೇನವಾಗಿ ಕಲ್ಯಾಣದಲ್ಲಿ ಕಾಯಕ ಮಾಡಿದ್ದ. ಯಾರು ಬಸವ ಅಂತ ಅದಕ್ಕಾಗಿ ಅನ್ನೋದಿಲ್ಲೇನು, ಶಿವನೇ ಬಸವ, ಬಸವ ಶಿವನೇ ಅಂತ ಅನ್ನೋದನ್ನ ನೀವೆಲ್ಲ ಭಜನೆ ಮಾಡ್ಬೇಕಾದ್ರೆ ಅಂತೀರಿಲ್ಲ. ಶಿವನೇ ಬಸವ, ಬಸವ ಶಿವನೇ ಅನ್ನೋದಿಲ್ಲ. ಅಂಡ್ರು ನೋಡೋಣ ಒಂದ್ಸರಿ ಎಲ್ಲಾರು ಅಂಡ್ರು ಗೊತ್ತಂಗ. ಬಸವ ಶಿವನೇ ಶಿವನೇ ಬಸವ ಅಂಡ್ರು ಮರ ನೀವು. ಬಸವ ಶಿವನೇ ಶಿವನೇ ಬಸವ. ಎಷ್ಟು ಆನಂದ ಅಲ್ಲ, ಎಷ್ಟು ಆನಂದ ಅಲ್ಲ. ಶಿವನೇ ತಾನಾಗಿದ್ದ ಬಸವಣ್ಣ. ಯಾರು ಏನು ಕೇಳ್ತಾರ ಅದನ್ನು ಕೊಟ್ಟು ಬಿಡ್ತಿದ್ದ. ಕಲ್ಯಾಣದೊಳಗೆ ರಾಜ ದರ್ಬಾರ ನಡೆದ. ಬಸವಣ್ಣ ಮಂತ್ರಿಯಾಗಿ ಕುಳಿತುಕೊಂಡಿದ್ದ. ಕಲ್ಯಾಣದೊಳಗೆ ಒಂದು ದೊಡ್ಡ ಕೆರೆ ಹರಿತದೆ, ತ್ರಿಪುರಾಂತಕೇಶ್ವರ ಕೆರೆ ಅಂತ, ಬಹಳ ದೊಡ್ಡ ಕೆರೆ ಅದ. ಆ ಕೆರೆ ದಂಡಿಗೆ ಕಪಿಲೇಶ್ವರ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಇಂದಿಗೂ ಅದೇ. ಅಲ್ಲಿ 1008 ಕೊಡೆಗಳಿಂದ ಹಾಲಿನ ಅಭಿಷೇಕವನ್ನು ಮಾಡಕತ್ತಿದ್ರು. ಆ ಲಿಂಗಕ್ಕೆ ಹಾಕಿದ ನೀರೆಲ್ಲ ದಾರಿಗೆ ಬಂದಿತ್ತು. ಅಲ್ಲೊಬ್ಬ ತಾಯಿ ತನ್ನ ತಲೆ ಮ್ಯಾಲೆ ಗಡಿಗೆ ಇಟ್ಟುಕೊಂಡು ಮೊಸರು ಮಾರಕಂತ ಹೊಂಟಿದ್ಲು. ಕಲ್ಯಾಣದಲ್ಲಿ ಹಾಲು ಮಾರಕಂತ ಹೊಂಟಿದ್ಲು. ಕಾಲ ಜಾರಿ ಇನ್ನೇನು ಗಡಿಗೆ ತಾಯಿಗೆ ಬೀಳುತ್ತದೆ ಅನ್ನೋದ್ರೊಳಗೆ ತಾಯಿ ಹೋಗ್ತಾಳ, ಬಸವ ಎಲ್ಲರಿ ಹೋಯಪ್ಪ ನನ್ನ ರಕ್ಷಣೆ ಮಾಡು ಅಂತಂದ್ರ ಬಸವಣ್ಣ ಆಸ್ಥಾನದೊಳಗೆ ಕೂತು ಈಗ ಕೈ ಹಿಡಿದ. ತಾಯಿ ನಿನಗೇನಾಗುದಿಲ್ಲ ಅಂದಾಕ್ ಹೋಗಬೇಡ ಅಂದ. ರಾಜ ದರ್ಬಾರ್ಗಳು ಕೂತು ಅಂತ ರಾಜ ದರ್ಬಾರ್ ನಡೆದಾಗ ನಾ ಅದೀನಿ ಅಂತ ಹಿಂಗ ಕೈ ಹಿಡ್ದ ಬಸವಣ್ಣ. ಅಲ್ಲಿ ಮಹಾರಾಜ ಅಂತಾನ, ಅಲ್ಲ ಇಲ್ಲಿ ಸಭೆ ನಡೆದ, ಈ ಸಭೆಯೊಳಗೆ ನೀನು ಕೈ ಹಿಡಿದಿಯಲ್ಲ ಬಸವಣ್ಣ,
ನಿನ್ನ ಗೊತ್ತಾಗೋದಿಲ್ಲ ಅಂದಾಗ ಬಸವ ಹೇಳ್ತಾನ, ಯಪ್ಪ ಅಲ್ಲೊಬ್ಬಕ್ಕೆ ತಾಯಿ ತಲೆಗೆ ಬಿಡಾಕತ್ತಾಳ, ಅಲ್ಲಿ ಗಡಿಗೆ ತಲೆಗೆ ಬಿದ್ದು ಹೊಡ್ಯಾಕತ್ತದ, ಹಂಗಾಗಿ ಬಸವಣ್ಣ ನೀ ರಕ್ಷಣೆ ಮಾಡುವುದು ಯಪ್ಪ, ಹಂಗಾಗಿ ಕೈ ಹಿಡಿದೇನ್ರಿ ಅಂತ ಅಂದ ಬಸವ. ಅಯ್ಯೋ ಇದೇನು ಹುಡುಗಾಟಿಗೆ ಮಾತಾಡಕತ್ತಿ, ನೀ ಕೈ ಹಿಡಿದ ಗಡಿಗೆ ನಿಂದಿರ್ತಾ ಇದ್ದೇನ ಅಲ್ಲಿ ಇಷ್ಟು ಹೇಳಿದ್ರೆ ಬಸವ ಅಂತಾನೆಪ್ಪ, ನೀವು ಹೋಗಿ ನೋಡ್ಕೊಂಡು ಬರ್ರಿ ಅಂತಂದ್ರ ಮಹಾರಾಜ ಅಲ್ಲಿ ತನ್ನ ಆಸ್ಥಾನದ ವ್ಯಕ್ತಿಗಳನ್ನ ಇಬ್ಬರನ್ನ ಕಳಿಸಿ ನೋಡ್ಕೊಂಡು ಬರ್ರಿ ಅಂತಂದಾಗ ಬಸವಣ್ಣ ಹಿಂಗೆ ಕೈ ಹಿಡಿದಿದ್ದ, ಅಲ್ಲಿ ಗಡಿಗೆ ಹೆಂಗ ನಿಂತಿತ್ತಂದ್ರೆ ಹಂಗ ಅಂತರ ಮೇಲೆ ನಿಂತಿತ್ತಂತ, ತ್ರಿಪುರಾಂತದ ಕೆರೆಯ ದಂಡೆಯ ಮೇಲೆ ಬಸವನ ಪವಾಡ. ಯಾರ ಕುಂತ ಏನು ಕೇಳ್ತಾರ ಕುಂತಲ್ಲೇ ನೀಡ್ತದ ಬಸವಣ್ಣ, ಇಂದಿಗೂ ನೀಡ್ತಾನ, ಇವತ್ತಿಗೂ ಕೊಡ್ತಾನ. ಆತನಿಗೆ ಶಿವಯೋಗಿಗಳು ತಮ್ಮ ಬದುಕಿನ ಉತ್ತರಕ್ಕೂ ಒಂದು ಮಂತ್ರವನ್ನು ಪಡಿಸ್ತಾರೆ. ಅವ್ರಿಗೆ ಹೇಳ್ತಾರೆ, ನಮ್ಮಪ್ಪ ಯಾರು ಅಂದ್ರೆ ಬಸವಣ್ಣನೇ ನನ್ನ ಅಪ್ಪ. ಕೊನೆಯ ಜೀವನದ ಉತ್ತರಗಲಕ್ಕೂ ಯಾತ್ರು ಬಸವ, ಬಿದ್ರು ಬಸವ, ಪೂಜೆ ಕುಂತ್ರು ಬಸವ, ಪ್ರಸಾದ ಕುಂತ್ರು ಬಸವ, ಎಲ್ಲರೂ ಬಸವ ಬಸವ ಬಸವ. ಬಸವಣ್ಣನ ನಾಮದೊಳಗಷ್ಟು ದೊಡ್ಡ ಶಕ್ತಿ ಇದೆ. ಬಸವನ ನಾಮವ ಜಗವ ಬೆಳಗಿತ್ತು, ಬಸವ ನಾಮವ ಜಗವ ಬೆಳಗಿತ್ತು. ಬಸವಣ್ಣನ ನಾಮ ಜಗತ್ತು ಬೆಳಗದ, ಜಗತ್ತು ಬೆಳಗಾಕತ್ತದ. ಅಂತ ಶಕ್ತಿ ಅಪ್ಪ ಬಸವಣ್ಣನಲ್ಲಿದೆ ಅಂತಕ್ಕಂಥದ್ದನ್ನ ತಮಗೆಲ್ಲರಿಗೂ ಹೇಳಿ, ಬಸವ ದೇವರ ಸ್ವರೂಪದಲ್ಲಿ ಉದ್ಭವನಾಗಿ ಈ ಭೂಮಿಯನ್ನ ಬೆಳಗಲು ಬಂದಂತವರು ಅದು ಅಪ್ಪ ಬಸವಣ್ಣನವರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಬಸವಣ್ಣನ ಪವಾಡಗಳು, ಬಸವಣ್ಣನ ಲೀಲೆಗಳು ಅದು ಎಷ್ಟು ಹೇಳಿದರು ಅದು ಮುಗಿಯಲಾರದ ಪವಾಡಗಳು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, 8ನೇ ದಿನದ ಬಸವ ಪುರಾಣಕ್ಕೆ ಇವತ್ತಿನ ದಿನ ಅತ್ಯಂತ ಭಕ್ತಿಯಿಂದ ಸೇವೆ ಮಾಡುವುದಕ್ಕಾಗಿ ಇವತ್ತಿನ ದಿನ ನಮಗೆ ನಿಮಗೆಲ್ಲರಿಗೂ ಎಷ್ಟು ಚಲೋ ಭಕ್ತರೆಲ್ಲ ಪ್ರಸಾದ ಮಾಡ್ಕೊಂಡು ಬಂದಾರೆ ಅಂತ